ಸ್ವಾಗತವನ್ನು ಮಾಡ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಸ್ಪೃಶ್ಯ ಜನಾಂಗವನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆ ಎತ್ತಬೇಕನ್ನೋ ಉದ್ದೇಶದಿಂದ 1950ರಲ್ಲಿ SC ಮತ್ತು ST ಜನಾಂಗಕ್ಕೆ ಮೀಸಲಾತಿ ಆದೇಶವನ್ನು ಜಾರಿಗೆ ತಂದರು ಈ ದೇಶದಲ್ಲಿ. 1950ರಲ್ಲಿ ಮೀಸಲಾತಿ ಜಾರಿಗೆ ತಂದಂಥ ಸಂದರ್ಭದಲ್ಲಿ SCಯಲ್ಲಿ ಕೇವಲ 6 ಜಾತಿಗಳಿದ್ವು, STಯಲ್ಲಿ ಕೇವಲ 6 ಜಾತಿಗಳಿದ್ವು. SC ಜನಾಂಗಕ್ಕೆ 15% ಮೀಸಲಾತಿ, ST ಜನಾಂಗಕ್ಕೆ 3% ಮೀಸಲಾತಿಯನ್ನ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟರು. ಅದಾದ ನಂತರ 1976-77ರವರೆಗೆ ಯಾವುದೇ ಗೊಂದಲ ಇರಲಿಲ್ಲ. ಮೀಸಲಾತಿ 6 ಜನಾಂಗಕ್ಕೆ ಸೌಲಭ್ಯಗಳು ಸಿಗ್ತಾ ಇತ್ತು. ಅದಾದ ನಂತರ ಅನೇಕ ಜಾತಿ ಜನಾಂಗದವ್ರನ್ನ ಕಾಲಕ್ಕೆ SC ಪಟ್ಟಿಯಲ್ಲಿ ಸೇರಿಸ್ತಾ ಬಂದಿದ್ದರಿಂದ ಇವತ್ತು SCಯಲ್ಲಿ 101 ಜಾತಿಗಳಾಗಿದೆ, STಯಲ್ಲಿ 56 ಜಾತಿಗಳಾಗಿದೆ. ಹೀಗಾಗಿ ಮೂಲ ಅಸ್ಪೃಶ್ಯರಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತೇಳಿ ಕಳೆದ 30 ವರ್ಷಗಳಿಂದ ಅಸ್ಪೃಶ್ಯ ಜನಾಂಗದವರು ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ಇಷ್ಟೇ, ನಾವು ಬೇರೆಯವ್ರನ್ನ ಪೈಪೋಟಿ ಮಾಡುವಂಥ ಪರಿಸ್ಥಿತಿ ಒಳಗೆ ನಮಗೆ ಶಕ್ತಿ ಇಲ್ಲ, ಆ ಕಾರಣಕ್ಕಾಗಿ ನಮಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟಿದ್ರು. ಆ ಸೌಲಭ್ಯ ನಮಗೆ ಸಿಗಬೇಕಾದ್ರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ, ಒಳ ಮೀಸಲಾತಿ ಹಂಚಿಕೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದರಿಂದ 30 ವರ್ಷಗಳ ಕಾಲ ಅನೇಕ ರಾಜ್ಯಗಳಲ್ಲಿ, ನಮ್ಮ ನೆರೆ ರಾಜ್ಯ ತೆಲಂಗಾಣ, ಆಂಧ್ರದಲ್ಲಿಯೂ ಹೋರಾಟ ನಡೀತಾ ಇತ್ತು, ಪಂಜಾಬ್ದಲ್ಲಿಯೂ ನಡೀತಾ ಇತ್ತು, ಹರಿಯಾಣದಲ್ಲಿಯೂ ನಡೀತಾ ಇತ್ತು, ಮತ್ತು ನಮ್ಮ ಪಕ್ಕದ ತಮಿಳುನಾಡಿನಲ್ಲೂ ಈ ಹೋರಾಟಗಳು ನಡೀತಾ ಇತ್ತು, ಅನೇಕ ರಾಜ್ಯಗಳಲ್ಲಿ ನಡೀತಾ ಇತ್ತು. ಈ ಹೋರಾಟವನ್ನ ಮನಗಂಡು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ಮೇಲೆ ಹೈದರಾಬಾದಕ್ಕೆ 2022 ಹೈದರಾಬಾದ್ 2022ರಲ್ಲಿ ಮಾದಿಗ ಸಮುದಾಯದ್ದು ಒಂದು ದೊಡ್ಡ ಸಮಾವೇಶ ಆಯಿತು ಹೈದರಾಬಾದ್ನಲ್ಲಿ. 5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರಿದ್ರು. ಮಂದಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ನಡೆದಂಥ ಹೋರಾಟ. ಆ ಸಭೆಗೆ ಅಂದಿನ ಮಂತ್ರಿಗಳಾದ ನಾರಾಯಣ ಸ್ವಾಮಿಯವರು ಮತ್ತು ನಾನು ಸಭೆಗೆ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆ 5 ಲಕ್ಷ ಯುವಕರನ್ನು ನೋಡಿ ಭಾವುಕರಾಗಿ ಒಂದೇ ಮಾತು ಹೇಳಿದ್ರು, 30 ವರ್ಷಗಳ ಕಾಲ ನೀವು ಒಂಟಿಯಾಗಿ ಹೋರಾಟ ಮಾಡಿದಿರಿ, ಇನ್ನು ಮೇಲೆ ನನ್ನನ್ನು ಈ ಹೋರಾಟಕ್ಕೆ ಜೋಡಿಸ್ಕೊಳ್ಳಿ, ನಿಮಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಂದು ಅಂತೇಳಿ ಅವತ್ತೇ ನಿರ್ಣಯ ಮಾಡಿದ್ರು ಹೈದರಾಬಾದ್ನಲ್ಲಿ ವೇದಿಕೆ ಮೇಲೆ. ಹೋದ ತಕ್ಷಣ ಅಟಾರ್ನಿ ಜನರಲ್ ಅವ್ರನ್ನ, ಸಾಲಿಸಿಟರ್ ಜನರಲ್ ಅವ್ರನ್ನ, ಕಾನೂನು ಇಲಾಖೆ ಅಧಿಕಾರಿಗಳನ್ನ ಮತ್ತು ಪರಿಶಿಷ್ಟ ಜಾತಿ ಇಲಾಖೆ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಬಹಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಸಂದೇಶವನ್ನು ಕೊಟ್ಟರು. ಆ ಸಂದೇಶ ಏನಂದ್ರೆ, ನನ್ನ ಸರ್ಕಾರ SC ಜನಾಂಗಕ್ಕೆ ಒಳ ಮೀಸಲಾತಿ ಕೊಡಲಿಕ್ಕೆ ಬದ್ಧವಾಗಿದೆ, ಅದನ್ನ ಸುಪ್ರೀಂ ಕೋರ್ಟಿಗೆ ತಿಳಿಸಿ ಅಂತ ಹೇಳಿ ನರೇಂದ್ರ ಮೋದಿಜಿಯವರು ಹೇಳಿದ ನಂತರ ಸಾಲಿಸಿಟರ್ ಜನರಲ್ ರವರು, ಅಟಾರ್ನಿ ಜನರಲ್ ರವರು ಸೇರಿ ಅಫಿಡವಿಟ್ ಹಾಕಿ ಕೋರ್ಟ್ನಲ್ಲಿ ವಾದ ಮಾಡಿ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಶೋಷಿತರಲ್ಲಿ ಅತಿ ಶೋಷಿತರಿಗೆ ನ್ಯಾಯ ಒದಗಿಸಲಿಕ್ಕೆ ಒಳ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಸಿದ್ಧಿದೆ ಅಂತೇಳಿ ಕೋರ್ಟ್ನಲ್ಲಿ ಹೇಳಿದ ಮೇಲೆ ಆಗಸ್ಟ್ 1, 2024
ಸುಪ್ರೀಂ ಕೋರ್ಟಿನ 7 ಸದಸ್ಯರ ನ್ಯಾಯಪೀಠ ಸಂವಿಧಾನ ಪೀಠದವರು ಆದೇಶ ಮಾಡಿದರು. ಆಯಾ ರಾಜ್ಯಗಳು ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಲಿಕ್ಕೆ ಅಧಿಕಾರ ಇದೆ, ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದರು. ಅದರ ಪ್ರಯುಕ್ತ ಇವತ್ತು ನಮ್ಮ ನೆರೆ ರಾಜ್ಯ ತೆಲಂಗಾಣ, ಆಂಧ್ರದವರು ಮತ್ತು ಹರಿಯಾಣದವರು, ಪಂಜಾಬ್ದವರು ಮತ್ತು ನಮ್ಮ ತಮಿಳುನಾಡಿನವರು ಎಲ್ಲರೂ ಕೂಡ ಈಗಾಗಲೇ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದರು ಜನಸಂಖ್ಯೆಗೆ ಅನುಗುಣವಾಗಿ. ಆದರೆ ನಮ್ಮ ಸರ್ಕಾರ 2023ರಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಪ್ರಣಾಳಿಕೆ ಒಳಗೆ ಹಾಕಿದ್ರು, ನಮಗೆ ಮೀಸಲಾತಿ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ, ನಮಗೆ ಅಧಿಕಾರ ಕೊಡಿ, ಮತ ಕೊಡಿ ಅಂತೇಳಿ ಇದೇ ಸಿದ್ದರಾಮಯ್ಯನವರು, ಇದೇ ಖರ್ಗೆ ಅವರು, ಇದೇ DK ಶಿವಕುಮಾರ್ ಅವರು ಪ್ರಣಾಳಿಕೆ ಒಳಗೆ ಹಾಕಿ ಇಡೀ ರಾಜ್ಯ ತುಂಬ ಹೇಳಿ ಮತ ಪಡೆದು ಅಧಿಕಾರಕ್ಕೆ ಬಂದರು. ಮೊದಲನೇ ಸಂಪುಟದ ಸಭೆಯಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು, ಮೊದಲನೇ ಅಧಿವೇಶನದಲ್ಲೇ ಮಾಡ್ತೀವಿ ಅಂತಿದ್ರು. 2 ವರ್ಷ ಆಯಿತು ಮಾಡದೇ ಇರೋದ್ರಿಂದ ಇವತ್ತು ನಾವು ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿತೀವಿ ಅಂದಾಗ ಮತ್ತೆ ಕಣ್ಣೊರೆಸೋ ತಂತ್ರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಕಮಿಟಿಯನ್ನು ನೇಮಿಸಿ ಮತ್ತೆ ಕಾಲಹರಣ ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ನೀವು ಈ ತಿಂಗಳು 31ರೊಳಗಾಗಿ ಮೀಸಲಾತಿ ಆದೇಶ ಜಾರಿ ಮಾಡದೆ ಹೋದ್ರೆ ನಾವು ಆಗಸ್ಟ್ 1ರ ನಂತರ ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಆಗಸ್ಟ್ 15ರಿಂದ ಈ ರಾಜ್ಯದ ಉದ್ದಾಗಲಕ್ಕೂ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಅನೇಕ ಬಾರಿ ನಾವು ಹೇಳಿದರೂ ಕೂಡ ಇವ್ರದ್ದು ಯಾವ ರೀತಿಯಾದಂಥ ಕಾಂಗ್ರೆಸ್ ನೀತಿ, ಚುನಾವಣೆ ಬಂದಾಗ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ, ಬಂದ ಮೇಲೆ ಅನ್ಯಾಯ ಮಾಡ್ತಾರೆ. ಅವರು ಅಸ್ಪೃಶ್ಯರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಮೀಸಲಾತಿ ಕೊಟ್ಟರೆ ಎಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಹೋಗ್ತದೋ, ಇವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಕಾಂಗ್ರೆಸ್ಸನ್ನು ಬಿಡ್ತಾರೋ ಅನ್ನೋ ಉದ್ದೇಶದಿಂದ ಇವತ್ತು ಅವ್ರು ಮಾಡ್ತಾ ಇಲ್ಲ. ಚುನಾವಣೆ ಬಂದಾಗ ಕುದುರೆ ಮುಂದೆ ಹುಲ್ಲಿಡ್ದಂಗೆ ಹುಲ್ಲು ತೋರಿಸ್ತಾರೆ, ಹಾಕುದಿಲ್ಲ. ಕುದುರೆ ಬೆನ್ನತ್ತಬೇಕು, ನಮಗೆ ಹುಲ್ಲು ಹಾಕ್ತಾರ ಅಂತ. ಆ ರೀತಿ ಜನಾಂಗಕ್ಕೆ ಆಸೆ ತೋರಿಸಿ ಮುಂದೂಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಆಗಸ್ಟ್ 15 ನಂತರ ಈ ಸರ್ಕಾರದ ವಿರುದ್ಧ ಕಾವೇರಿಯಿಂದ ಭೀಮಾ ನದಿವರೆಗೂ, ಕೊಳ್ಳೇಗಾಲದಿಂದ ಔರಾದ್ವರೆಗೂ ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ಅಸಹಕಾರ ಚಳವಳಿ ಮಾಡ್ತೀವಿ. ಯಾವ ತ್ಯಾಗಕ್ಕಾದರೂ ಸಮಾಜ ಯುವಕರು ಸಿದ್ಧರಾಗಿದ್ದಾರೆ. ಈ ಎಚ್ಚರಿಕೆಯನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾರಾಯಣಸ್ವಾಮಿಯವರು ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಂಥವರು, ಅವರು ಇನ್ನೂ ಹೆಚ್ಚಿನ ವಿವರಗಳನ್ನು ತಮ್ಮ ಮುಂದೆ ಇಡ್ತಾರೆ.